ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಫ್ಟರ್ನೂನ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹೊರಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದೀವಿ. ಇವತ್ತು ಅಲ್ಲಿ ಫಂಕ್ಷನ್ ಇದೆ. ಬೆಳಗ್ಗೆ 10 o'clock ಸ್ಟಾರ್ಟ್ ಆಗಿದೆ ಫಂಕ್ಷನ್. ಇನ್ನೂ ಕೂಡ ಹೋಗಿಲ್ಲ. ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ರೆಡಿ ಆಗೋಷ್ಟರಲ್ಲಿ ಟೈಮ್ ಇವಾಗ 12 ಗಂಟೆ ಆಗಿದೆ ಅಂತ ಅನ್ಸುತ್ತೆ. 12 ಗಂಟೆ ಮೇಲೇನೆ ಆಗಿದೆ. ಹೋಗ್ಬೇಕು ಇವಾಗ. ರೆಡಿಯಾಗಿ ಹೋಗ್ತಾ ಇದೀವಿ. ಅನ್ವಿತಾ ಕೂಡ ಬಂದ್ಲು ನೋಡಿ ಹೋಗ್ತಾ ಇದ್ದಾಳೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಏನೇನ್ ಫಂಕ್ಷನ್ ಇದೆ ಅಂತ ಹೇಳಿ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂತೀನಿ. ಇದು ನ್ಯಾಷನಲ್ ಟ್ರೀ, ಆಲದ ಮರ. ಒಳಗೆ ಏನಂತಾರ? ಬನಾನಾ ಟ್ರೀ. ಬನಾನಾ ಟ್ರೀ. ಬನಾನಾ ಟ್ರೀ. ಬನಾನಾ ಟ್ರೀ. ಬನಾನಾ ನಮಗ ಲೆಸನ್ ಕೊಟ್ಟಿದ್ರದ ನ್ಯಾಷನಲ್ ಟ್ರೀ ಬಗ್ಗೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ರಾಮಕೃಷ್ಣ ಆಶ್ರಮಕ್ಕೆ ಬಂದು ರೀಚ್ ಆಗಿದ್ದೀವಿ. ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ರಾಮಕೃಷ್ಣ ಆಶ್ರಮದ ಒಳಗಡೆ ಬಂದ ತಕ್ಷಣ ಒಂದು ಅಟ್ರಾಕ್ಟಿವ್ ಆಗಿ ಏನೋ ಕಾಣಿಸ್ತು. ಬನ್ನಿ ಫ್ರೆಂಡ್ಸ್, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಏನಂಥೇಳಿ. ನೋಡಿ, ಇಲ್ಲಿ ಸ್ವಾಮಿ ವಿವೇಕಾನಂದರ ಫೋಟೋನ ಚಿತ್ರಣ ಯಾವ ರೀತಿ ಬಿಡಿಸಿದ್ದಾರೆ ಅಂಥೇಳಿ ರಂಗೋಲೆ ಪುಡಿಯಲ್ಲಿ ಇಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡೋಕ್ಕಂತೂ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು. ಎಲ್ಲರೂ ಬಂದ ತಕ್ಷಣ ಇಲ್ಲೇ ಎಲ್ಲ ಫೋಟೋ ಕ್ಲಿಕ್ ಮಾಡಿಕೊಂಡು ಹೋಗ್ತಾ ಇದ್ರು. ಯಾಕಂದರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ. ಅದು ರಂಗೋಲೆ ಪುಡಿಯಲ್ಲಿ ರಂಗೋಲೆ ಬಿಡಿಸೋದೇ ಕಷ್ಟ. ಅದರಲ್ಲೂ ಸ್ವಾಮಿ ವಿವೇಕಾನಂದರ ಚಿತ್ರಣ ರಂಗೋಲೆ ಪುಡಿಯಲ್ಲಿ ಬಿಡಿಸಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಚಿತ್ರ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಫಸ್ಟು ಒಳಗಡೆ ಬಂದ ತಕ್ಷಣ ಇದೇ ನನಗೆ ಕಣ್ಣಿಗೆ ಕಾಣಿಸಿದ್ದು. ಹಾಗಾಗಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ. ಎಲ್ಲರೂ ಬಂದ ತಕ್ಷಣ ಫಸ್ಟು ಎಲ್ಲ ಫೋಟೋಸ್ನೇ ತಗೊಳ್ತಾ ಇದ್ರು. ಎಷ್ಟು ರಶ್ ಇತ್ತು ಅಂದರೆ ಆ ಜಾಗದಲ್ಲಿ ಆವಾಗಲೇ ತುಂಬಾ ರಶ್ ಇತ್ತು ಫ್ರೆಂಡ್ಸ್, ಫೋಟೋಸ್ ತಗೊಳ್ಳೋದಕ್ಕೆ ಅಂಥೇಳಿ. ಬನ್ನಿ, ಇವಾಗ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ರಿಯಲ್ ಜೀವನದಲ್ಲಿ ನಡೆದಿರೋ ಸ್ಟೋರೀಸ್ನ ತುಂಬ ಚೆನ್ನಾಗಿ ಹೇಳ್ತಾರೆ, ಕೀರ್ತನೆಗಳನ್ನು ಕೇಳೋಣ ಬನ್ನಿ. If I possess house, house possesses me. If I possess power, power possesses me. If I possess money, money possesses me. ಯಾವುದನ್ನು ನಾವು ಪೊಸೆಸ್ ಮಾಡ್ತೀವೋ ಅದಕ್ಕೆ ನಾನು ಅಧೀನ. ನಾನು ಅದಕ್ಕೋಸ್ಕರವಾಗಿ ಐ ಪೊಸೆಸ್ ಸಮಥಿಂಗ್ ಅಂತ ನನ್ನ ಭಾವನೆ ಆಗಿಲ್ಲ. ಅದು ನಿಜವಾದ ಸಂಪೂರ್ಣ ನಿರಾಳ ಮನಸ್ಸು. In order to be everything, desire to be nothing. ಎಲ್ಲರೂ ನಾನು ಹೇಳ್ಕೊಂಡ್ರೆ ಯಾವುದು ನಾನೇ ಇಷ್ಟಪಡಬಾರ್ದು. ನನ್ನ ಅಹಂಕಾರ ಶೂನ್ಯ ಆಗಬೇಕು. ನಾನು ನನ್ನ ಹೊರಟೋಗಬೇಕು. ನಾನು ನನ್ನ ಹೊರಟೋಗಬೇಕು. ಇನ್ನೊಬ್ಬರಿಗೆ ನಾನೇ ಮಾಡಬೇಕು. ಐ ಮಸ್ಟ್ ಬಿ ನಥಿಂಗ್. ಏನು ಇಲ್ಲ, ನಾನೇನು ಒಂದೇ ಇಲ್ಲ. ಆಗ ನಾನು ಅಂದರೆ ನಾನು ನನ್ನದು ಅಂತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಆ ವ್ಯಕ್ತಿತ್ವ ಇದೆಯಲ್ಲ, ಅದು ಕರೆಗೆ ಹೋಗ್ಬಿಟ್ಟಿದೆ ಊಟ. ಆ ರೀತಿ ಅದು ಕರೆಗೆ ಹೋಗ್ಬಿಟ್ಟೆ ಏನಾಗುತ್ತೆ ಅಂತಂದ್ರೆ, ಆಗ ನಾನು ಎಲ್ಲರೂ ಇಡೀ ಪ್ರಪಂಚ ಎಲ್ಲರೂ ನಮ್ಮವೇ ಆಗ್ತಾರೆ. ಇಡೀ ಪ್ರಪಂಚ ನಾನು ಆಗ್ಬಿಡ್ತೀನಿ. ಎಲ್ಲರೂ ನಮ್ಮವೇ ಆಗ್ತಾರೆ. ಎಲ್ಲಿವರೆಗೆ ನಾನು ನನ್ನ ವ್ಯಕ್ತಿತ್ವ ಪರಿಧಿಯೊಳಗೆ ನಾನು ಸಿಕ್ಕಾಕೊಂಡಿರ್ತೀನೋ ಆಗ ಅಷ್ಟಕ್ಕೆ ಮಾತ್ರ ನನ್ನ ಪ್ರತಿ ಸೀಮಿತವಾಗಿರುತ್ತೆ. ನನ್ನ ಸುಖ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಹೊರಗೆ ಹೋಗಲೇ ಇಲ್ಲ, ವಿಸ್ತಾರ ಮಾಡಲೇ ಇಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಫಂಕ್ಷನ್ ಮುಗೀತು. ನೋಡ್ತಾ ಇರ್ಬೋದು ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆ ಮತ್ತು ಶಾರದಾ ದೇವಿಯವರ ಜೀವನ ಚರಿತ್ರೆನ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ಬರೀ 2 ಮಿನಿಟ್ಸ್ ಅಷ್ಟೇ ಮಾಡಿದೆ. ಯಾಕಂದರೆ ಈ ಥರದ್ದು ವೀಡಿಯೋಸ್ನ ಯಾರೋ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡೋದಿಲ್ಲ.
ಸೊ ಅಷ್ಟೇ, ಬರೀ 2 ಮಿನಿಟ್ಸ್ ಅಷ್ಟೇ ಮಾಡಿದೆ. ಲೈವಾಗಾದರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಕೇಳೋದಕ್ಕೆ, ವಿಡಿಯೋ ಆದರೆ ಬರೀ ಸ್ಕಿಪ್ ಮಾಡಿ ಹೋಗಿಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರೋರನ್ನ ಅಲ್ಲೇ ಹಿಂದೆಗಡೆ ಕೆಳಗಡೆ ಕೂರಿಸ್ತಾ ಇದ್ರು. ಅಲ್ಲಿ ಮುಂದೆಗಡೆ ಯಾರನ್ನೂ ಬಿಡಲಿಲ್ಲ ಮಕ್ಕಳಿದ್ದವ್ರನ್ನ, ಯಾಕಂದರೆ ಮಕ್ಕಳು ತುಂಬ ಗಲಾಟೆ ಮಾಡ್ತಾರಲ್ವ. ಸೊ ಅದಕ್ಕೆ ಅಲ್ಲಿ ಬಿಡಲಿಲ್ಲ. ಅನ್ವಿತಾ ಅರವಿಂದ್ ಸುಮ್ಮನೆ ಕೂರಲೇ ಇಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರು. ಆಮೇಲೆ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಟ ಆಡೋಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಬೋರ್ ಆಗ್ತಾಯಿದೆ ಮಮ್ಮಿ ಅಂತ ಇದ್ರು. ಫಂಕ್ಷನ್ ಮುಗಿಯೋವರೆಗೂ ಇವ್ರನ್ನ ಹಿಡಿಯೋ ಅಷ್ಟರಲ್ಲಿ ನನಗೆ ಸಾಕಾಗಿ ಹೋಯಿತು. ಇವಾಗ ನೋಡಿ ಪ್ರಸಾದ ತೊಗೊಳ್ತಾ ಇದ್ದೀವಿ. ಮೊಸರನ್ನ ಮತ್ತು ಬಿಸಿಬೇಳೆಬಾತು, ಜಿಲೇಬಿ, ಉಪ್ಪಿನಕಾಯಿ ಇದೆ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಪ್ರಸಾದ ತೊಗೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಪ್ರಸಾದ ಮುಗಿಸ್ಕೊಂಡು ಹೇಗೆ ಸಾಲಾಗಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ ಅಂತ. ಇಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೇಚರು. ಸುತ್ತ ಫುಲ್ಲು ಗ್ರೀನರಿ ಇದೆ ಅಲ್ವಾ, ಒಳ್ಳೆ ಶುದ್ಧ ವಾತಾವರಣ ಇರುತ್ತೆ. ಅದಕ್ಕೆ ಇಲ್ಲೆಲ್ಲ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಬಂದು. ಯಾಕೆ ಅನ್ವಿತಾ? ಅನ್ವಿತಾ ಯಾವ ಬುಕ್ ಎಲ್ಲಿ ಓದೋದು ಬುಕ್? ಮತ್ತೆ ನನ್ನ ಅರಿವಿನ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಪ್ರಸಾದ ತೊಗೊಂಡ್ವಲ್ಲ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ನೀರು ಬೇಕಂತೆ, ಬಾಯಾರಿಕೆ ಆಗ್ತಿದೆ ಅಂತೆ. ಮನೆಯಿಂದ ನೀರು ತೊಗೊಂಡು ಬಂದಿರೋದನ್ನ ಖಾಲಿ ಮಾಡಿದ್ರು. ಸರಿಯಾಗಿ ರೋಡ್ ಮೇಲೆ ನಡೀತಾ ಇಲ್ಲ ಅವನು. ಎಲ್ಲಿ ಹೋಗ್ತಾ ಇದ್ದಾನೆ ನೋಡಿ ಅವನು. ಆ ಕುತ್ಕೊಳ್ಳೋ ಕಟ್ಟೆ ಮೇಲೆ ನಡೀತಾ ಇದ್ದಾನೆ. ಹೇಳಿದ್ರು ಕೇಳ್ತಾ ಇಲ್ಲ. ಬೀಳ್ತೀಯಾ, ಸರಿಯಾಗಿ ರೋಡ್ ಮೇಲೆ ನಡಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಅದ್ರ ಮೇಲೆ ನಡೀತೀನಿ ಅಂಥೇಳಿ ನಡೀತಾ ಇದ್ದಾನೆ. ಅವನಿಗೆ ಏನೋ ಚೆನ್ನಾಗಿ ಅನಿಸಿದೆ ಅದು ಆಟ ಆಡೋದಕ್ಕೆ, ಅದಕ್ಕೆ ನಡೀತಾ ಇದ್ದಾನೆ ನೋಡಿ. ನೀರು ಕುಡಿ. ತಡಿ ಕೊಡ್ತೀನಿ. ಸರಿಮ್ಮ ಎಸ್ ಬೇಕು ಅಸ ತಗೋ. ಆಫ್ ಮಾಡಿ ಸಾಕ. ನಂಗೆ ಒಂದಿಷ್ಟು ತುಂಬ ಕೊಡು. ಆಫ್ ಮಾಡು ಕೊಡು.
ಏನು ಮತ್ತೆ ಹಂಗೆ ನಡಿ ಮನೆಗೆ ಹೋಗೋಣ ಸಾಕು. ಎಲ್ಲಿ ಇಳಿದಿ? ಹಾ ನೋಡ್ರಿ ಹೆಂಗ ಹೋಗ್ತಾನ, ಅದ್ರ ಮ್ಯಾಲೆ ಹೋಗ್ತಾನಂತ್ರಿ ಅವ. ಹಾ ಬಿದ್ದೆ ಅಂದ್ರೆ ಎಲ್ಲಿರ್ತೇನ? ಇಲ್ಲಿ ನೆಟ್ಟನ್ನೆಲ್ಲ ಬಿಟ್ಟು, ಇಲ್ಲಿ ನೆಟ್ಟಗನ್ನೆಲ್ಲ ಬಿಟ್ಟು ಅಲ್ಲಿ ಹೋಗ ಕುಂತಿ. ಅಲ್ಲಿ ಯಾರು ಹೋಗ್ತಾರ? ಕುಂದ್ರಾಕ್ ಮಾಡ್ಯಾರ ಅದನ್ನ, ಕುತ್ಕೊಳ್ಳೋದದ, ಅಡ್ಡಾಡದಲ್ಲ ಅರ್ವಿನ್, ಅಡ್ಡಾಡೋದಲ್ಲಪ್ಪ ಅದು. ಕೆಳಗ ಇಲ್ಲ, ನಾ ಎಲ್ಲಿ ಹೋಗಕಂತೀನಿ, ಮಂದೆಲ್ಲ ಎಲ್ಲಿ ಅಡ್ಡಾಡಕತ್ತಾರ ನೋಡು ಅರ್ವಿನ್, ಮಂದಿ ಎಲ್ಲಿ ಅಡ್ಡಾಡಕತ್ತಾರ ನೋಡು. ಯಾರ ನೀ ಹೋಗಕಂತೇಲಿ ಈಗ ಅದ್ರ ಮ್ಯಾಗ ಹೋಗಕಂತಾರ? ಯಾರು ಹೋಗಕಂತಾರ ತೋರ್ಸು. ಹಾ ನೋಡಿ ಅವನ್ನ, ಬಾ ಸಾಕು ಮುಗೀತು ಬಾ. ತಡಿ ಬರ್ತೀನಿ. ಅಲ್ಲೊಂದು ಐತಿ. ಓಹೋ ಕಲರ್ ಮಾಡೋದೈತಿ. ಅಲ್ಲಿಟ್ಟು ಹೋಗದ ಕೂಲ ನೋಡಿ ಹೆಂಗ್ ಮಾಡ್ತಾನೆ. ತಗೊಳ್ಳೋದಿಲ್ಲ, ಕಲರ್ ಮಾಡೋದೈತಿ ಅಷ್ಟು. ಅರ್ವಿನ್ ಅಲ್ಲಿ ಬುಕ್ ಶಾಪ್ ಅಲ್ಲಿ ಕಲರ್ ಮಾಡೋ ಬುಕ್ ಕಾಣಿಸ್ಬಿಟ್ಟಿದೆ ಫ್ರೆಂಡ್ಸ್. ಅದನ್ನ ತಗೊಳೋವರೆಗೂ ಬಿಡ್ತಾ ಇಲ್ಲ ಅವನು. ನನ್ನ ತಗೋ ಅಂತೇಳಿ ನನ್ನ ಹಿಂದೆನೆ ಬೆನ್ನು ಹತ್ತಿದ್ದಾನೆ. ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ಲಿ ಅನ್ವಿತನ ಅರ್ವಿನನ್ನ, ಅಲ್ಲಿ ಏನಾದರೂ ಕಾಣಿಸಿದ್ರೆ ಅವ್ರಿಗೆ ಇಷ್ಟ ಆಗೋದು ಏನಾದರೂ ಕಾಣಿಸ್ಬಿಟ್ರೆ ಮುಗಿದು ಹೋಯ್ತು. ಅದನ್ನು ತಗೊಳೋವರೆಗೂ ಬಿಡೋದಿಲ್ಲ. ರೋಡಲ್ಲಿ ರಂಪ ರಾಮಾಯಣನೇ ಮಾಡಿಬಿಡ್ತಾರೆ. ಅದನ್ನ ಒಟ್ಟಿನಲ್ಲಿ ತಗೊಳ್ಳೋವರೆಗೂ ಅಂತೂ ನಮ್ಮನ್ನ ಬಿಡಲಿಲ್ಲ. ನಾನು ಅಂದರೆ ಅದು ದೊಡ್ಡವ್ರ ಕಲರ್ ಮಾಡೋದಿದೆ, ಅವನಿಗೆ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಏನು ಕೊಡ್ಸೋದು ಬೇಡ ಅಂಥೇಳಿ ಅಂದ್ಕೊಂಡಿದ್ದೆ. ಅಂದರೆ ನೆನ್ನೆ ತಾನೇ ಹೋಗಿ ಒಂದು 7 ಬುಕ್ನ ತೊಗೊಂಡು ಬಂದಿದ್ದಾರೆ. 6 ಬುಕ್ಕೇನೋ ಅನಿಸುತ್ತೆ, 6 ಬುಕ್ಕು ತೊಗೊಂಡು ಬಂದಿದ್ದಾರೆ. ಇವಾಗ ಮತ್ತೆ ಬುಕ್ ಅಂತ ಇದ್ದಾನೆ. ಮತ್ತು ಅದಕ್ಕೂ ಮೊನ್ನೆ ಹೋದಾಗ ಅವಾಗ ಒಂದು 2 ಬುಕ್ ತೊಗೊಂಡು ಬಂದಿದ್ದಾರೆ. ಮತ್ತು ಇವಾಗ ಬಂದಾಗ ಇವಾಗ ಒಂದು ಬುಕ್ ಅಂತ ಇದ್ದಾನೆ. ಒಟ್ಟಿನಲ್ಲಿ ತಗೊಳ್ಳೋವರೆಗೂ ಬಿಡಲಿಲ್ಲ.
ಅವ್ರ ಪಪ್ಪ ಬಂದ್ಮೇಲೆ ಇನ್ನೂ ಜೋರಾಗಿ ಹತ್ತು ಹಠ ಮಾಡಿ ಕುಡ್ಸೋ ರೀತಿ ಮಾಡ್ತಾನೆ. ಎಲ್ಲಿ ಹೋದ್ರು ಅಷ್ಟೇ, ಹೊರಗಡೆ ಕರ್ಕೊಂಡೋದಾಗ ಫುಲ್ ರೋಡಲ್ಲಿ ಜೋರಾಗಿ ಕಿರ್ಚಿ ಹತ್ತಿ ಬಿಡ್ತಾನ. ಅವಾಗ ಕೊಡ್ಸ್ಬಿಡ್ತೀವಿ ಅಂತ ಹೇಳಿ ಬೇಕಲ್ಲ ನಿನಗ ಅರವಿನ ಖುಷಿ ಇವಾಗ. ಯಾವ ಬುಕ್ ಬೇಕು ಇದು? ಆಗಲಾಗ ಇದಂದು ಈಗ ಇದು ಮಾಮ ನಿನ್ನೆ ತಗೊಂಬಂದಾನೆ ನಿಂತಾವು. ಬೇರೆ ತಗೋ, ಇದು ಬೇಡ. ಇದನ್ನ ತಗೋರ್ವಿನ ತೆಗಿ. ಇರ್ಲಿ ಚಲೋ ಐತೆ ನೋಡದ. ನೋಡು ಸಿಂಹ ಬಂತು ನೋಡಿ, ಎಲ್ಲ ಹೋಗಿ ಎಲ್ಲ ಫಿಲ್ ಮಾಡ್ಬೇಕು ನೀನು. ನೋಡು ಗಿಳಿ ಐತಿ ನೋಡಿಲ್ಲ. ತಗೋ ಇದನ್ನ ತಗೋ. ಎಷ್ಟ್ರಿ ಅದು? 35 ರೂಪಾಯಿ ತಗೊಂಡಿ ತಗೋ. ನೋಡ ನಡಿ, ಆಕಿ ಸ್ಕೂಲಾಗೆಲ್ಲ ಕೊಟ್ಟಿರ್ತಾರ. ಅನ್ವಿತಾಗೆ ಕೊಡ್ಸಿಲ್ಲ ಅಂತ ಹೇಳಿ ಇವಾಗ ಅನ್ವಿತಾ ಕೋಪ ಮಾಡ್ಕೊಂಡಿದ್ದಾಳೆ ನೋಡಿ.